ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಈ ಜುಲೈ ತಿಂಗಳಿನ ಕೊನೆ ವಾರಕ್ಕೆ ನಾವು ಬಂದಿದ್ದೇವೆ. ದೇವರು 7 ತಿಂಗಳು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ವಂದಿಸೋಣ. ನಮ್ಮ ಮುಂದೆ ಇರುವಂತಹ ಇನ್ನು ಕೆಲವೊಂದು ತಿಂಗಳುಗಳು ಆತನ ಚಿತ್ತ ಇರುವುದಾದರೆ, ಆತನು ನಮಗೆ ಸಜೀವವಾಗಿಡೋದಾದರೆ, ಆತನಿಗಾಗಿ ಬದುಕಬೇಕೆಂದು, ಆತನ ನಾಮ ಮಹಿಮೆಪಡಿಸಬೇಕೆಂದು ಆತನು ಉದ್ದೇಶಿಸಿಟ್ಟಿರುವ ಕಾರ್ಯಗಳೆಲ್ಲ ನಮ್ಮ ಜೀವಿತದ ಮೂಲಕ ನೆರವೇರಬೇಕೆಂದು ಪ್ರಾರ್ಥಿಸುತ್ತಾ ಆತನ ಚಿತ್ತಕ್ಕಾಗಿ ಕಾದು ಎದುರು ನೋಡೋಣ. ಈ ತಿಂಗಳಿನ ಕೊನೆಯಲ್ಲಿ ನಮ್ಮ ಜೀವಿತ ಸರಿಪಡಿಸಿಕೊಂಡು ನಮ್ಮ ಲೆಕ್ಕಗಳೆಲ್ಲ ದೇವರ ಮುಂದೆ ಸರಿಪಡಿಸಿಕೊಳ್ಳೋಣ. ದೇವರ ಸನ್ನಿಧಿಯಲ್ಲಿ ನೂತನತ್ವವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಉಪಕಾರ ಮಾಡಿ ಆಶೀರ್ವದಿಸುವ ದೇವರಾಗಿದ್ದೀರಿ. ಅನುದಿನವೂ ನಿಮಗೆ ನೂತನವಾಗಿ ವಾತ್ಸಲ್ಯ ಹುಟ್ಟುತ್ತದೆ ಎಂಬ ಮಾತು ಎಷ್ಟು ವಾಸ್ತವವಾಗಿದೆ ಎಂದು ಈ 2026ನೇ ವರ್ಷದ 7 ತಿಂಗಳು ಮುಗಿಸಿ ಇನ್ನೇನು ಕೆಲವು ದಿನಗಳಲ್ಲಿ ಹೊಸ ತಿಂಗಳು ಕಾಣಲಿಕ್ಕಿದ್ದೇವೆ. ಕಳೆಯಲಿಕ್ಕಿರುವಂತಹ ಈ ತಿಂಗಳಿನ ಕೊನೆಯ ಜುಲೈ 27ನೇ ತಾರೀಕು ದೇವರೇ, ನಮ್ಮ ಜೀವಿತ ನಿಮ್ಮ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮೆಲ್ಲರನ್ನು ಒಪ್ಪಿಸಿರಿ, ಸಿದ್ಧಪಡಿಸಿರಿ. ನಿಮ್ಮ ದೃಷ್ಟಿಯಲ್ಲಿ ನಾವು ಯಾವ ರೀತಿಯಾಗಿದ್ದೇವೆ, ಹೇಗೆ ಜೀವಿಸುತ್ತಿದ್ದೇವೆ ಎಂದು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಕೆಲವೊಮ್ಮೆ ಹೊಸದಾಗಿ ಪ್ರಾರ್ಥಿಸುತ್ತಿದ್ದೇವೆ. ಕೆಲವೊಮ್ಮೆ ದೇವರು ನಡೆಸಿರುವ ಮೇರೆಗೆ ಸ್ವಲ್ಪ ಜಾಸ್ತಿ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾಗಿದೆ. ಪ್ರಾರ್ಥನೆಯ ಸಮಯ ನಮಗೆಷ್ಟೋ ಮೇಲುಕರವಾಗಿದೆ. ಪ್ರಾರ್ಥನೆಯಲ್ಲಿಯೇ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಏನ್ ಮಾಡಿದ್ದೇವೆ? 7 ತಿಂಗಳಾದವು. ಏನ್ ಸಾಧಿಸಿದ್ದೇವೆ? 7 ತಿಂಗಳು ಏನ್ ಪ್ರಿಯರೇ, ಎಷ್ಟೋ ವರ್ಷಗಳಾದವಲ್ಲವೇ? ನಿಮ್ಮ ವಯಸ್ಸೆಷ್ಟು? ಯೇಸುವನ್ನು ಅರಿತುಕೊಂಡ ನಂತರ ಯೇಸುವನ್ನು ಅರಿತು ಕನಿಷ್ಠ ಎಷ್ಟು ವರ್ಷಗಳಾದವೆಂದು ಲೆಕ್ಕಿಸಿದ್ದೀರಾ? ದೇವರು ಮಾಡಿದ ಉಪಕಾರ ಲೆಕ್ಕಿಸುತ್ತಾ ಇದ್ದೀರಾ? ಆತನು ಯಾವಾಗಲೂ ಉಪಕಾರ ಮಾಡುತ್ತಾನೆ. ಆದರೆ ನಾವೇ ಏನ್ ಮಾಡ್ತಿದ್ದೇವೆ, ಹೇಗಿದ್ದೇವೆ ಎಂದು ಪರಿಶೀಲಿಸಿಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಇರಬೇಕು. ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರು ನಮಗಿದ್ದಾರೆ. ನೀವು ಫಲಿಸಿ ಅಭಿವೃದ್ಧಿಯಾಗಿ ಭೂಲೋಕದಲ್ಲೆಲ್ಲ ಹಬ್ಬಿಕೊಳ್ಳಿರಿ ಎಂದು ದೇವರು ಆದಾಮನಿಗೆ ಹೇಳಿದರು. ನಮ್ಮ ದೇವರು ಜಿಪುಣನಾಗಿರುವ ಆತನೂ ಅಲ್ಲ, ಇಲ್ಲವೇ ನಮಗೆ ಕಷ್ಟ ಕೊಡಬೇಕು ಎಂಬುದಾಗಿ ಆಶಿಸುವ ದೇವರಲ್ಲ, ನಮ್ಮನ್ನು ತುಳಿದು ಬಿಡುವ ಆತನಲ್ಲ. ಅಭಿವೃದ್ಧಿ, ಫಲಿಸುವುದು, ಆಶೀರ್ವಾದ, ಸಮೃದ್ಧಿ ಕ್ರಿಸ್ತನನ್ನು ಹೊಂದಿಕೊಂಡವರ ಜೀವಿತದಲ್ಲಿ ಇವುಗಳು ಕಾಣಿಸಬೇಕು. ಈಗ ಹೇಳ್ರಿ, 6 ತಿಂಗಳ ಹಿಂದೆ ನಿಮ್ಮ ಆದಾಯ ಎಷ್ಟಿತ್ತು? ಇವಾಗ ಎಷ್ಟಿದೆ? ಆವಾಗ ಏನ್ ಮಾಡಿದ್ರಿ? ಇವಾಗ ಏನೇನ್ ಮಾಡ್ತಾ ಇದ್ದೀರಿ? ಪರಿಶೀಲಿಸಿಕೊಳ್ಳುವುದಾದರೆ ಕೆಲವೊಂದು ಜನ ಯಾವಾಗಲೂ ಒಂದೇ ಪರಿಸ್ಥಿತಿ. ಆದರೆ ದೇವರು ನಮಗೆ ದಿನೇ ದಿನೇ ಅಭಿವೃದ್ಧಿಪಡಿಸುವಂತಹ ದೇವರಾಗಿದ್ದಾರೆ. ಆದಿಕಾಂಡ, ಒಮ್ಮೆ ನಿಮ್ಮ ಸತ್ಯವೇದ ಕೂಡ ತೆರೆಯಿರಿ, 26ನೇ ಅಧ್ಯಾಯಕ್ಕೆ 12ನೇ ವಚನ ಓದುತ್ತಾ ಇದ್ದೇನೆ. ದಯವಿಟ್ಟು ಗಮನ ಕೊಟ್ಟು ಕೇಳಿರಿ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಇಸಾಕನು ಬೀಜವನ್ನು ಬಿತ್ತಿ ಅದೇ ವರ್ಷ 100ರಷ್ಟು ಬೆಳೆಯನ್ನು ಹೊಂದಿದನು. ಬಹಳಷ್ಟು ಜನ ಹೇಳ್ತಾರೆ, ನೀಟ್ ಎಕ್ಸಾಮ್ ಬರೆದಿದ್ದೇವೆ, ಏನೇನೋ ಎಕ್ಸಾಮ್ ಅಂತ ಹೇಳ್ತಾರೆ. ಈ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಪ್ರಿಪರೇಷನ್ ಇರುತ್ತೆ ಅಲ್ಲವೇ? ಮೇಲಿಂದ ಕೌನ್ಸಿಲಿಂಗ್ಸ್ಗಳು, ಮೇಲಿಂದ ಸೆಲೆಕ್ಷನ್ಸ್ಗಳು, ಡೊನೇಷನ್ಸ್ ಅನ್ನುತ್ತಾ ಒಂದು ಓದುವುದಕ್ಕೋಸ್ಕರ ಒಂದು ಸೀಟು ಸಂಪಾದಿಸುವುದಕ್ಕೆ ಎಷ್ಟು ಸವಾಲು ಎದುರಿಸಬೇಕಾಗುತ್ತೆ ನೋಡಿ. ನಾವು ಸಿವಿಲ್ಸ್ ಎಕ್ಸಾಮ್ ಬರೀತಿದ್ದೇವೆ ಅಂತ ಹೇಳಿ ಎಷ್ಟು ಸಾರಿ ಬರೆಯುತ್ತಾರೋ ಪಾಪ. ಪರೀಕ್ಷೆ ಬರೆದು 100ರಷ್ಟು ಅಂದರೆ 100ಕ್ಕೆ 100 ಮಾರ್ಕ್ಸ್ ಪಡೆದಿದ್ದಾರೆಂದು ಯಾರ ಬಗ್ಗೆ ಆದರೂ ಹೇಳಲಿಕ್ಕಾಗುತ್ತೋ? ಏನ್ ಪ್ರೇಯರೇ, ಈ ವಿಶ್ವಾಸಿ ಈ ಎಕ್ಸಾಮ್ನಲ್ಲಿ ನಮ್ಮ ಮಗನು ಪಾಸ್ ಆದನು ಎಂದು ಹೇಳಲು ಸಾಧ್ಯವೋ? ಯಾಕೆ ನಮಗೆ ಜಯಕ್ಕಿಂತಲೂ ಅಪಜಯಗಳೇ ಹೆಚ್ಚಾಗಿವೆ? ಯಾಕೆ ನಮ್ಮ ಪ್ರಯತ್ನಗಳು ಫಲಿಸುತ್ತಾ ಇಲ್ಲ? ಸ್ವಲ್ಪ ಹೊತ್ತು ನಿಂತು ಆಲೋಚಿಸಬೇಕು, ತಿದ್ದುಕೊಳ್ಬೇಕು, ಸರಿಪಡಿಸಿಕೊಳ್ಬೇಕು, ಸರಿ ಮಾಡಿಕೊಳ್ಬೇಕು. ಇಸಾಕನು ಆಶೀರ್ವದಿಸಲ್ಪಟ್ಟ. ಸುಮ್ಮನೆ ಗಾಳಿಯಲ್ಲಿ ಕೂತ್ಕೊಂಡು ದೇವರೇ ಆಶೀರ್ವದಿಸು ಅಂತ ಕೇಳಿದ್ರೆ ಆಗಲ್ಲ ಪ್ರಿಯರೇ. ನನ್ನ ಬಳಿಗೆ ಬಹಳಷ್ಟು ಜನ ಬಂದು ಪ್ರಾರ್ಥನೆ ಮಾಡಿರಿ, ನಮ್ಗೆ ಎಕ್ಸಾಮ್ ಇವೆ, ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಬೇಕು, ಒಳ್ಳೆ ಮೆರಿಟ್ ಬರಬೇಕು ಅನ್ನುತ್ತಾರೆ.
ಅಷ್ಟಾದ್ರೆ ಓಕೆನಾ? ನಾನ್ ಪ್ರಾರ್ಥಿಸ್ತೇನೆ, ಆದರೆ ನೀವು ಕಷ್ಟಪಟ್ಟು ಓದಬೇಕು ಅನ್ನುತ್ತೇನೆ. ನೀವು ಓದಲಾರದೆ ನಾನ್ ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಮೆರಿಟ್ ಬರುತ್ತದೋ? ನಿಮ್ಮ ಪ್ರಯತ್ನ ನೀವು ಮಾಡ್ತಿರುವಾಗ ನಿಮಗೆ ಜ್ಞಾಪಕ ಶಕ್ತಿ ಕೊಡುವ ದೇವರು ನೀವು ಆಶಿಸಿದ ಸ್ಥಾನಕ್ಕೆ ನಿಮ್ಮನ್ನು ಹೆಚ್ಚಿಸುತ್ತಾರೆ. ಇವನು 100ರಷ್ಟು ಫಲ ಹೊಂದಿರೋದಾದರೆ ಮೊದಲು ಏನ್ ಮಾಡಿದಾನೆಂದರ್ಥ? ಬೀಜ ಬಿತ್ತುತ್ತಾನೆ. ಬಿತ್ತಲಾರ್ದೆ ಹೇಗೆ ಕೊಯ್ಲಿಕ್ಕಾಗುತ್ತೆ? ಕಷ್ಟಪಡಲಾರ್ದೆ ಹೇಗೆ ಫಲಿತಾಂಶ ನೋಡ್ಲಿಕ್ಕಾಗುತ್ತೆ? ನಂಬಿಕೆ ಇಡಲಾರ್ದೆ ಹೇಗೆ ಅಭಿವೃದ್ಧಿ ಹೊಂದಲಿಕ್ಕಾಗುತ್ತೆ? ನೋಡಿ ಪ್ರಿಯರೇ, ಈ ದಿನ ಬಹಳಷ್ಟು ಜನ ಕಷ್ಟವಿಲ್ಲದೆ ದೊಡ್ಡ ವ್ಯಕ್ತಿಗಳಾಗಬೇಕಂದ್ಕೊಳ್ತಿದ್ದಾರೆ. ದೇವರು ನನ್ನನ್ನು ಆಶೀರ್ವದಿಸಬೇಕು ಎಂದು ಬೇಡಿಕೊಳ್ತಾರೆ ಹೊರತು ಆತನು ಆಶೀರ್ವದಿಸುವ ಹಾಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಹೃದಯ ಸರಿಪಡಿಸಿಕೊಡ್ರಿ. ನನಗೆ ದೇವರೇ ಇಷ್ಟೊಂದು ಕೊಡಿರಿ ಅಂದಾಗ ನೀವು ಅವುಗಳನ್ನು ಹೊಂದಿಕೊಳ್ಳಲು ಸಿದ್ಧರಾಗಿರ್ಬೇಕಲ್ಲವೇ? ಒಂದು ಹಳೆ ಗಾದೆ ಇದೆ, ಚೀಲ ತಂದುಕೊಳ್ಳಿರಿ ನಿಮಗೆ ಧಾನ್ಯ ಕೊಡ್ತೇವೆ ಅನ್ನುವಂಥದ್ದು. ಚೀಲ ಇಲ್ಲದೆ ಕೊಡಿರಿ ಧಾನ್ಯ ಅಂತ ಹೇಳಿ ಅಂಗೈ ಚಾಚಿದ್ರೆ ಅಂಗೈಯೊಳಗಡೆ ಕೆಲವೊಂದು ಕಾಳನ್ನಷ್ಟೇ ಪಡ್ಕೊಳ್ತೀರಿ. ಯೋಸೇಫನ ಬಳಿಗೆ ಬಂದ ಅಣ್ಣಂದಿರು ಗೋಣಿ ಚೀಲ ತೆಗೆದುಕೊಂಡು ಬಂದರಂತೆ ಧಾನ್ಯಕ್ಕಾಗಿ. ಯೇಸುವಿನ ಬಳಿಗೆ ಬರುವವರು ಇಹಲೋಕಕ್ಕೆ ಸಂಬಂಧವಾದ ಚೀಲಗಳನ್ನೆಲ್ಲ ತಕೊಂಡು ಹೋಗಬೇಕಾದದ್ದು. ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಯ ಮಾಡುತ್ತೇನೆ ಅಂದಿದ್ದಾರೆ ದೇವರು. ಅಂತಹ ನಂಬಿಕೆ ವಿಶಾಲ ಹೃದಯದೊಂದಿಗೆ ಬರಬೇಕು. ಇಸಾಕನು ಕಷ್ಟಜೀವಿ, ಕಷ್ಟಪಡುತ್ತಾನೆ. ಬೀಜವನ್ನು ಬಿತ್ತಿ ಅದೇ ವರ್ಷ 100ರಷ್ಟು ಬೆಳೆ ಹೊಂದಿದನು. ಅಷ್ಟಕ್ಕೂ ಅದು ಬರಗಾಲದ ವರ್ಷ ಆಗಿತ್ತು. ಅಲ್ಲಿ ಬೆಳೆ ಇಲ್ಲ, ಧಾನ್ಯ ಇಲ್ಲ, ಬರಗಾಲ ಬಂದಿತ್ತು. ಆ ಬರಗಾಲದಲ್ಲಿ ಅನ್ಯ ದೇಶದಲ್ಲಿದ್ದಾನೆ. ಒಂದು ಹೇಳಬೇಕಾದ್ರೆ ಹೊಸ ಸ್ಥಳದಲ್ಲಿದ್ದಾನೆ, ಗೆರಾರ್ ಎಂಬ ದೇಶದಲ್ಲಿದ್ದಾನೆ. ದೇವರು ಅವನಿಗೆ ವಾಗ್ದಾನ ಮಾಡ್ತಾರೆ, ನೀನು ಇಲ್ಲೇ ಇರು, ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ರೆ ಅಲ್ಲೇ ಉಳ್ಕೊಳ್ತಾನೆ. ನೋಡಿ ಪ್ರೇರೆ, ದೇವರು ಇರು ಅಂತ ಹೇಳಿರುವ ಸ್ಥಳದಲ್ಲಿ ನಾವಿದ್ರೆ ಆಶೀರ್ವದಿಸಲ್ಪಡ್ತೇವೆ ಹೊರತು ನಮಗಿಷ್ಟ ಬಂದ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡು ನಮ್ಮನ್ನು ಆಶೀರ್ವದಿಸು ಅಂದರೆ ಹೇಗೆ ಆಶೀರ್ವದಿಸಲ್ಪಡ್ತೇವೆ? ನನ್ನ ಆಲಯದಲ್ಲಿ ನಿಮ್ಮನ್ನು ಆಶೀರ್ವದಿಸುವೆನು ಎಂದು ದೇವರು ನಮಗೆ ಹೇಳ್ತಿರುವಾಗ ನೀವು ಸಭೆಗೇ ಹೋಗದಂತೆ, ದೇವರಲ್ಲಿ ನಂಬಿಕೆ ಇಡದೆ ನನಗೆ ಆಶೀರ್ವಾದ ದಯಪಾಲಿಸಿರಿ ಪಾಸ್ಟರ್ ಪ್ರಾರ್ಥಿಸಿದರಲ್ಲವೇ, ಎಣ್ಣೆ ಇದ್ರೆ ಸಾಕು ಅಂದುಕೊಂಡ್ರೆ ಅದು ಎಷ್ಟು ಅಜ್ಞಾನ ನೋಡ್ರಿ. ಬೀಜವನ್ನು ಬಿತ್ತಿ ಅದೇ ವರ್ಷ 100ರಷ್ಟು ಬೆಳೆ ಹೊಂದಿದನು. ಯೆಹೋವನು ಅವನನ್ನು ಆಶೀರ್ವದಿಸಿರೋದ್ರಿಂದ ಅವನು ಅಭಿವೃದ್ಧಿಯಾದನು. ಯೆಹೋವನು ಅವನನ್ನು ಆಶೀರ್ವದಿಸಿದನು, ಆದುದರಿಂದ ಅವನು ಅಭಿವೃದ್ಧಿಯಾದನು. ನಿಮ್ಮನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಳೋದು ಅಸಂಭವ. ನಿಮ್ಮ ಕೂದಲು ಹಿಡ್ಕೊಂಡು ಕಿತ್ಕೊಂಡ್ರೆ ಎಷ್ಟೊತ್ತು ಕಿತ್ಕೊಂಡ್ರೂ ಅಲ್ಲೇ ಇರ್ತೀರಿ ಹೊರತು 1 ಇಂಚ್ ಉದ್ದಾದರೂ ಬೆಳೀಲಿಕ್ಕಾಗುತ್ತೋ? ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳಬಾರದು, ನೀವು ತಗ್ಗಿಸಲ್ಪಡ್ತೀರಿ. ದೇವರಿಗೆ ಭಯಪಡುವವನು, ದೇವರಿಗೆ ವಿಧೇಯನಾಗುವವನು, ದೇವರಿಗೆ ಪ್ರೀತಿಸುವವನನ್ನು ದೇವರು ಆಸ್ತಿಗೆ ಕರ್ತನಾಗಿ ಮಾಡ್ತಾರೆ. ಇಸಾಕನ ಜೀವಿತದಲ್ಲಿ ಗಮನಿಸುವುದಾದರೆ ಅವನು ವಾಗ್ದಾನ ಪುತ್ರನಾಗಿದ್ದ. ಚಿಕ್ಕಂದಿನಿಂದ ಮುದ್ದಾಗಿ ಬೆಳೆಸಿದಾಗಿಯೂ ತನ್ನ ತಂದೆಯಾದ ಅಬ್ರಹಾಮನ ನಂಬಿಕೆಯನ್ನು ಕಲಿತುಕೊಂಡ. ಮೊರಿಯ ಬೆಟ್ಟದ ಮೇಲೆ ನಿನಗೆ ಬಲಿ ಅರ್ಪಿಸುತ್ತೇನೆ ಎಂದು ಹೇಳಲಿಲ್ಲ, ಆದರೆ ಅಲ್ಲಿಗೆ ಹೋಗಿ ಯಜ್ಞವೇದಿಯ ಮೇಲೆ ಇಸಾಕನನ್ನು ಮಲಗಿಸಿದಾಗ, ಓಹೋ, ನನ್ನನ್ನೇ ದೇವರಿಗೆ ಬಲಿಯಾಗಿ ಅರ್ಪಿಸುತ್ತಾ ಇದೆಯಾ? ಅದು ಎಷ್ಟೋ ಧನ್ಯಕರವಾದದ್ದೆಂದು ಅಂಗೀಕರಿಸಿದ. ವೃದ್ಧನಾಗಿರುವ ಅಬ್ರಹಾಮನನ್ನು ಒಂದೇ ಏಟಿನಿಂದ ತಳ್ಳಿ ಹಾಕಿ ತಾನು ತಪ್ಪಿಸಿಕೊಳ್ಳಬಹುದಿತ್ತು, ಆದರೆ ತಾನು ದೇವರಿಗೆ ಬಲಿಯಾಗಿರುವುದಕ್ಕೋಸ್ಕರ ಸಜೀವ ಯಜ್ಞವಾಗಿ ತನ್ನ ಶರೀರ ಒಪ್ಪಿಸಿಕೊಡುವುದಕ್ಕೆ ಇಸಾಕನು ಸಿದ್ಧನಾದ. ಈ ದಿನ ನಾವು ಸಿದ್ಧರಾಗಿರುವಾಗಲೇ ಆಶೀರ್ವದಿಸಲ್ಪಡ್ತೇವೆ. ಇಸಾಕನ ವಿವಾಹ ವಿಷಯದಲ್ಲೂ ಕೂಡ ಆಗಲೇ ಅಬ್ರಹಾಮನು ಐಶ್ವರ್ಯವಂತನಾಗ್ತಾನೆ. ನನ್ನ ಸ್ಟೇಟಸ್ಗೆ ತಕ್ಕಂತೆ ನನಗೆ ಇಷ್ಟವಾದ ಹುಡುಗಿಗೆ ಮದುವೆಯಾಗಬೇಕೆಂದು ನಾನು ಅಂದ್ಕೊಂಡಿಲ್ಲ, ಆದರೆ ತಂದೆಯ ವಿಷಯದಲ್ಲಿ ತಂದೆಯ ಇಷ್ಟಕ್ಕೆ, ತಂದೆಯ ಚಿತ್ತಕ್ಕೆ, ಆ ಜವಾಬ್ದಾರಿಕೆ ತಂದೆಗೆ ಒಪ್ಪಿಸಿದ. ಇಸಾಕನು ದುಡುಕಲಿಲ್ಲ, ಆದರೆ ಅಬ್ರಹಾಮನು ತನ್ನ ಮಗನಿಗೋಸ್ಕರ ಸರಿಬೀಳುವ ಸಹಕಾರಿ ಸಿಗಬೇಕು ಎಂದು ಯೋಚಿಸಿ ಪ್ರಾರ್ಥನಾಪೂರ್ವಕವಾಗಿ ರೆಬ್ಬೆಕಳನ್ನು ಕಂಡುಕೊಂಡು ಕರ್ಕೊಂಡು ಬರ್ತಿರುವಾಗ ಇಸಾಕನು ಏನ್ ಮಾಡ್ತಾ ಇದ್ದ? ವಿವಾಹದ ಕುರಿತು ಕನಸು ಕಾಣುತ್ತಾ, ವಸ್ತ್ರಗಳನ್ನು ಸಿದ್ಧ ಮಾಡಿಕೊಳ್ಳುತ್ತಾ ವಿವಾಹಕ್ಕೋಸ್ಕರ ಸಂಭ್ರಮ ಮಾಡಿಕೊಳ್ತಾ ಇದ್ನೋ. ಸಾಯಂಕಾಲ ಅವನು ಆ ಹೊಲದೊಳಗೆ ಹೋಗಿ ಧ್ಯಾನಿಸುತ್ತಾ ಇದ್ದ.
ಪ್ರಾರ್ಥಿಸುತ್ತಾ ಇದ್ದ. ಇಸಾಕನು ವಿಧೇಯನಾಗಿದ್ದ, ಇಸಾಕನು ಪ್ರಾರ್ಥನವೀರನಾಗಿದ್ದ. ಅದಕ್ಕಾಗಿಯೇ ದೇವರು ಅವನನ್ನು ಆಶೀರ್ವದಿಸಿದರು. ನಿಮ್ಮ ಹೃದಯದಲ್ಲಿ ನಿಮಗೆ ನಂಬಿಕೆ ಇರಲಾರದೆ ನೀವು ಅದ್ಭುತ ಕಾರ್ಯ ನಿಮ್ಮ ಬದುಕಲ್ಲಿ ನೋಡ್ಲಿಕ್ಕಾಗಲ್ಲ. ನೀವು ಪ್ರಾರ್ಥಿಸಲಾರದೆ ಪರಲೋಕದ ಶಕ್ತಿ ಭೂಲೋಕದಲ್ಲಿ ನೀವು ಅನುಭವಿಸ್ಲಿಕ್ಕಾಗಲ್ಲ. ಇಸಾಕನು ಕಷ್ಟಪಡುವವನಾಗಿದ್ದ. ಬೀಜ ಬಿತ್ತಿ, ಹೊಲ ಉಳುಗೆ ಮಾಡಿ, ನೀರು ಕಟ್ಟಿ, ಬಾವಿಗಳನ್ನು ಅಗೆದು, ಬೀಜ ಬಿತ್ತಿರುವುದರಿಂದಲೇ 100ರಷ್ಟು ಬೆಳೆ ಹೊಂದಿಕೊಂಡ. ನಂಬಿಗಸ್ತರನ್ನು, ಕಷ್ಟಪಡುವವರನ್ನು ದೇವರು ಎಂದಿಗೂ ಕೈಬಿಡುವುದಿಲ್ಲ. ಅವನು ದೇಶದಲ್ಲಿ ಅಭಿವೃದ್ಧಿಯಾದನು. 13ನೇ ವಚನ ಹಾಗೆ ಹೇಳುತ್ತೆ, ನಾವು ಸ್ವಲ್ಪ ಅಭಿವೃದ್ಧಿ ಆದರೆ ಸಾಕು, ನಮ್ಮನ್ನು ಹಿಡಿಯುವವರು ಯಾರೂ ಇರಲ್ಲ. ಸ್ವಲ್ಪ ಆಶೀರ್ವದಿಸಲ್ಪಟ್ರೆ ಗರ್ವ ಬರುತ್ತೆ, ಅಹಂಕಾರ ಬರುತ್ತೆ. ಸ್ವಲ್ಪ ಹೆಚ್ಚಿಸಲ್ಪಟ್ಟಾಗ ಮತ್ತಷ್ಟು ಹೆಚ್ಚು ತಗ್ಗಿಸಿಕೊಳ್ಳಬೇಕೆಂದು ಆಲೋಚನೆಯೇ ಬರಲ್ಲ. ಅಷ್ಟಕ್ಕೂ ನಾನು ಏನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಆಗಿದ್ದೇನೆಂಬ ಸಂಗತಿ ಮರ್ತು ಹೋಗ್ತಾರೆ. ಆದರೆ ದೇವರು ನಿಮ್ಮನ್ನು ಹೆಚ್ಚಿಸುತ್ತಲೇ ಇರಬೇಕಾದರೆ ನೀವು ತಗ್ಗಿಸಿಕೊಳ್ತಲೇ ಇರಬೇಕು. ಇಸಾಕನು ತಗ್ಗಿಸಿಕೊಳ್ಳುವವನಾಗಿದ್ದ. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು ಎಂದು ವಾಕ್ಯ ಹೇಳುತ್ತೆ. ಬಹಳ ಐಶ್ವರ್ಯವಂತರಾಗೋದು ಬೇರೆ, ಬಹಳ ಐಶ್ವರ್ಯವಂತರಾಗೋದು ಬೇರೆ. ದೇವರಿಂದ ಏನೋ ಪಡ್ಕೊಂಡಿದ್ದೇವೆಂದು ಹೇಳಿಕೊಳ್ತೇವೆ, ಆದರೆ ಆತನು ಇನ್ನೂ ಎಷ್ಟೋ ಕೊಡಲು ಇಚ್ಛಯಿಸುತ್ತಾನೆ. ನಿಮಗೇನೋ ಒಂದು ಸಿಕ್ಕಿದ್ದಕ್ಕೆ ದೇವರಿಗೆ ಟಾಟಾ ಹೇಳ್ತಿದ್ದೀರಿ, ಅದಕ್ಕೆ ನಿಮ್ಮ ಪರಿಸ್ಥಿತಿ ಹಾಗೆ ಉಳ್ಕೊಳ್ತಿದೆ. ಅವನು ಬಹಳ ಐಶ್ವರ್ಯವಂತನಾದನು, ಕ್ರಮವಾಗಿ ಐಶ್ವರ್ಯವಂತನಾದನು. ದೇವರು ತಕ್ಷಣ ಆಶೀರ್ವದಿಸುವ ದೇವರಲ್ಲ. ಎವ್ರಿ ಸ್ಟೆಪ್ ಹಿ ವಿಲ್ ಟೆಸ್ಟ್ ಯು. ಪ್ರತಿ ಹೆಜ್ಜೆ ನೀವು ಆತನ ಚಿತ್ತದಲ್ಲಿ ಹಾಕುವಾಗ, ಪ್ರತಿ ವಿಷಯದಲ್ಲಿ ದೇವರ ಚಿತ್ತ ಏನೆಂದು ಅರಿತುಕೊಂಡು ಮುಂದೆ ಸಾಗುವಾಗ, ನೀವೆಷ್ಟೇ ಹೆಚ್ಚಿಸಲ್ಪಟ್ಟರೂ ಆಶೀರ್ವದಿಸಲ್ಪಟ್ಟರೂ ತಗ್ಗಿಸಿಕೊಂಡು ದೇವರ ಮೇಲೆ ನಂಬಿಕೆ ಇಡುವಾಗ ಬಹಳಷ್ಟು ಐಶ್ವರ್ಯವಂತರಾಗುತ್ತೀರಿ. ಬಹಳ ವಿಚಿತ್ರ ಪ್ರಿಯರೇ, ಅನೇಕರು ಬಹಳ ಐಶ್ವರ್ಯವಂತರಾಗುವವರೆಗೂ ಆಶೀರ್ವದಿಸಲ್ಪಡ್ತಿಲ್ಲ. ಕಾರಣ, ಐಶ್ವರ್ಯವಂತರಾದ ಕೂಡಲೇ ದೇವರನ್ನು ಮರೆತು ಹೋಗ್ತಿದ್ದಾರೆ, ದೇವರ ಅವಶ್ಯಕತೆ ಇಲ್ಲ ಅಂದ್ಕೊಳ್ತಾರೆ. ಕ್ರಮವಾಗಿ ಅಭಿವೃದ್ಧಿ ಹೊಂದಿದ ಅವನನ್ನು ದೇವರು ಆಶೀರ್ವದಿಸಿರುವುದರಿಂದ ಐಶ್ವರ್ಯವಂತನಾದ. ನಿಜವಾಗ್ಲೂ ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿ ನೋಡ್ತಾ ಇದ್ದೀರಿ? ಕಳೆದ ವರ್ಷಕ್ಕಿಂತ ಈ ವರ್ಷ, ಕಳೆದ 7 ತಿಂಗಳಿಗಿಂತ ಈ ದಿನ ನಿಮ್ಮ ಬದುಕಲ್ಲಿ ಕ್ರಮವಾಗಿ ಅಭಿವೃದ್ಧಿ ಇದೆಯಾ? ಸಮೃದ್ಧಿ ಇದೆಯಾ? ನಿಮ್ಮ ಆತ್ಮಿಕ ಜೀವಿತದ ಆರಂಭದಲ್ಲಿ ಮೊದಲು 3 ಅಧ್ಯಾಯ ಓದುತ್ತಿದ್ದೀರಿ, ಈಗ 6 ಅಧ್ಯಾಯ ಓದುವಂತಹ ಭಕ್ತಿ ಜೀವಿತ ಇದೆಯಾ? ಮೊದಲು 1/4 ಗಂಟೆ ಪ್ರಾರ್ಥಿಸ್ತಾ ಇದೆ, ಆದರೆ ಈಗ ಗಂಟೆಗಳವರೆಗೂ ಪ್ರಾರ್ಥಿಸ್ತಿದ್ದೇನೆಂಬ ಸಾಕ್ಷಿ ಇದೆಯಾ? ಮೊದಲು ಸಭೆಗೆ ಹೋಗಿ ಕೂತ್ಕೊಂಡು ಬರ್ತಾ ಇದೆ, ಆದರೆ ಈಗ ಸಭೆಯಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ತಿದ್ದೇನೆಂದು ಹೇಳಬಲ್ಲಿರಾ? ಅಂತಹ ಆಶೀರ್ವಾದ ಬೇಕು. ವಿಶ್ವಾಸಿಗಳಾಗಿ ನಾವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಬೇಕು. ಈಗ ಎಷ್ಟೇ ಕಷ್ಟ ಆದರೂ ಈ ಅನುದಿನದ ಧ್ಯಾನದಿಂದ ನಿಮ್ಮನ್ನು ಬಲಪಡಿಸಲು ಕಾರಣವೇನೆಂದರೆ, ಕ್ರಮವಾಗಿ ನೀವು ದೇವರ ವಾಕ್ಯ ಕೇಳ್ತಿರುವಾಗ ಸಮೃದ್ಧಿಯೊಳಗೆ, ಅಭಿವೃದ್ಧಿಯೊಳಗೆ, 100ರಷ್ಟು ಆಶೀರ್ವಾದಗಳೊಳಗೆ ನೀವು ಸಾಗಬೇಕೆಂದು, ಬಹಳ ಐಶ್ವರ್ಯವಂತರಾಗುವವರೆಗೂ, ದೇವರು ನಮ್ಮನ್ನು ನೋಡಿ ಆನಂದಿಸಿ ಸಂತೋಷಿಸುವವರೆಗೂ, ಒಂದು ಶಿಖರದ ಮೇಲೆ ನಮ್ಮನ್ನು ನೆಲೆಗೊಳಿಸಿ ಅನೇಕರಿಗೆ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುವವರೆಗೂ, ಆತನ ಸಾರೂಪ್ಯಕ್ಕೆ ಮಾರ್ಪಡುವವರೆಗೂ ಆತನ ಕೈಗಳಿಗೆ ಒಪ್ಪಿಸಿಕೊಟ್ಟು ಉಪಯೋಗ ಆಗುವವರಾಗಿರಬೇಕು. ಅಂತಹ ಕೃಪೆ ದೇವರು ನಮಗೆ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮ ಬದುಕಿನಲ್ಲಿ ಅಭಿವೃದ್ಧಿ ಇಲ್ವಲ್ಲ, ಸಮೃದ್ಧಿ ಇಲ್ವಲ್ಲ? ನನ್ನ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ಲಿಕ್ಕಾಗ್ತಾ ಇಲ್ವಲ್ಲ? ಎಷ್ಟೇ ಇಂಟರ್ವ್ಯೂಗೆ ಹೋದ್ರೂ ಕೂಡ ಒಂದು ಜಾಬ್ ಸಿಗ್ತಾ ಇಲ್ವಲ್ಲ? ಎಷ್ಟೇ ಸಂಪಾದಿಸಿದ್ರೂ ತೂತಾ ಇರುವ ಚೀಲದಲ್ಲಿ ಸಂಪಾದನೆ ಹಾಕಿದಂತಿದೆಯಲ್ಲವೇ? ಹೀಗೆ ಯಾರ್ಯಾರು ತಮ್ಮ ಸ್ಥಿತಿ ಅರಿತುಕೊಳ್ತಿದ್ದಾರೋ ಅವರೊಂದಿಗೆ ದೇವರೇ ನೀವೇ ಮಾತನಾಡಿರಿ. ವಿಧೇಯರಾಗುವವರಾಗಿ, ಪ್ರಾರ್ಥಿಸುವವರಾಗಿ, ದೈವ ಚಿತ್ತ ಅರಿತುಕೊಳ್ಳುವವರಾಗಿ, ಅಸೂಯೆ ದ್ವೇಷ ಬಿಟ್ಟು ಸ್ತುತಿ ಕೃತಜ್ಞತೆಯುಳ್ಳ ಜೀವಿತ ಜೀವಿಸುತ್ತಾ ನಿಮ್ಮಿಂದ ಬಹಳ ಆಶೀರ್ವಾದ ಹೊಂದುವವರೆಗೂ ಇಹಲೋಕದಲ್ಲಿ ಪರಲೋಕದಲ್ಲಿ ನೀವು ಅನುಗ್ರಹಿಸುವ ಆಶೀರ್ವಾದಕ್ಕಾಗಿ ಸಿದ್ಧರಾಗಲು, ಈ ಅನುದಿನದ ಧ್ಯಾನದಲ್ಲಿ ನಿಮ್ಮ ಸಂದೇಶ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವಂತಹ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಕಳಿಸ್ಲಿಕ್ಕಾಗದಿದ್ದರೆ ಕೊಡಲ್ಪಟ್ಟಿರುವಂತಹ ಇದೇ ನಂಬರಿಗೆ ಕರೆ ಮಾಡಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.